ಒಂದು ಬಾರಿ ನೀವು ಈ ಫೇಶಿಯಲ್ ಕಮ್ ಸ್ಕ್ರಬ್ಬರ್ನ ಮುಖಕ್ಕೆ ಅಪ್ಲೈ ಮಾಡಿ ನೋಡಿ. ನಿಮ್ಮ ಮುಖ ಎಷ್ಟೇ ಡಲ್ ಆಗಿದ್ರು, ನಿಮ್ಮ ಮುಖ ಎಷ್ಟೇ ಕಪ್ಪಾಗಿದ್ರು, ಮುಖದಲ್ಲಿ ರಿಂಕಲ್ಸ್ ಆಗ್ತಾ ಇದೆ, ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ, ಸ್ವಲ್ಪ ವಯಸ್ಸಾದವರಿಗೆ ಕೂಡ ಮುಖದಲ್ಲಿ ಕಪ್ಪು ಕಲೆಗಳಾಗಿದ್ರು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮುಖ ಪಳಪಳ ಹೊಳೆಯುತ್ತೆ. ಅದಲ್ಲದೆ ನಿಮ್ಮ ಮುಖ ರಫ್ ಆಗಿ ಒಂಥರ ಡಲ್ ಸ್ಕಿನ್ ಆಗಿದ್ರು ಅದು ಕೂಡ ತುಂಬಾನೇ ಕ್ಲಿಯರ್ ಆಗಿ ಕ್ಲಾರಿಟಿ ಬರುತ್ತೆ. ಕಣ್ಣಿನ ಕೆಳಗಡೆ ಹಣೆಯ ಮೇಲಿರುವಂತಹ ರಿಂಕಲ್ಸ್, ಫೈನ್ ಲೈನ್ಸ್ ಎಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಮುಖ ಸ್ಟಿಫ್ ಆಗುತ್ತೆ. ಅದ್ರ ಜೊತೆಗೆ ನೀವು ಇನ್ನೂ 10 ವರ್ಷ ಚಿಕ್ಕವರಾಗಿ ಕಾಣ್ತೀರಾ. ಹಾಗಾದರೆ ಈ ಮ್ಯಾಜಿಕ್ ಫೇಶಿಯಲ್ ಪ್ಯಾಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಇವಾಗ ಈ ಫೇಶಿಯಲ್ ಪ್ಯಾಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲೂ ನಾನು ರಾ ರೈಸನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು ವೇಳೆ ರಾ ರೈಸ್ ಇಲ್ಲ ಅಂತ ಅಂದರೆ ನೀವು ಮನೇಲಿ ಊಟಕ್ಕೆ ಯಾವ ರೈಸನ್ನು ಯೂಸ್ ಮಾಡ್ತೀರೋ ಅದೇ ರೈಸನ್ನು ತಗೊಳ್ಳಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು 4 ಬಾದಾಮಿನ ಹಾಕ್ಕೊಳ್ಳೋಣ. ನೋಡಿ, ಬಾದಾಮಿ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾವು ನೆನೆಸಿಡಬೇಕು. ನೀವು ಬೆಳಗ್ಗೆ ನೆನೆಸಿಟ್ರೆ ಸಂಜೆ ನೀವು ಈ ಪ್ಯಾಕನ್ನು ಹಾಕ್ಕೊಳ್ಬೋದು. ನೋಡಿ, ಒಂದು ವೇಳೆ ಬೆಳಗ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ರಾತ್ರಿನೇ ಇದನ್ನು ನೀರಿನಲ್ಲಿ ಒಂದು 8 ಗಂಟೆ ಚೆನ್ನಾಗೇ ನೆನೆಸಿಡಬೇಕು. ಈ ಬಾದಾಮ್ ಅಥವಾ ಆಲ್ಮಂಡ್ ಇದೆಯಲ್ಲ, ಇದರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಬೆನಿಫಿಟ್ಸ್ ಇದೆ. ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡುತ್ತೆ, ಬ್ರೈಟ್ನಿಂಗ್ ಮಾಡುತ್ತೆ. ಇದರಲ್ಲಿರುವಂಥ ವಿಟಮಿನ್ ಇ ಕಂಟೆಂಟ್ ಇದೆಯಲ್ಲ, ಇದು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳಿದ್ದರೂ ಅದನ್ನು ರೆಡ್ಯೂಸ್ ಮಾಡುತ್ತೆ. ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡುತ್ತೆ. ಸನ್ನಿಂದ ಬರುವಂಥ UV ರೇಸಿನಿಂದ ಆಗುವಂಥ ಡ್ಯಾಮೇಜನ್ನು ಇದು ತಡೆಗಟ್ಟುತ್ತೆ. ಜೊತೆಗೆ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೂ, ಒಂದು ವೇಳೆ ಸೋಪ್ ಆಗಿರಲಿ, ಶಾಂಪೂ ಆಗಿರಲಿ, ನಮ್ಮ ಸ್ಕಿನ್ನಿಗೆ ಬೀಳ್ತಾ ಇರುತ್ತಲ್ಲ, ಅಂತಹ ಕೆಮಿಕಲ್ ಪ್ರಾಡಕ್ಟ್ನಿಂದ ಆಗುವಂಥ ಹಾನಿಯನ್ನು ಇದು ತಡೆಗಟ್ಟುತ್ತೆ. ಅಷ್ಟು ಚೆನ್ನಾಗಿ ಬಾದಾಮಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಬಾದಾಮಿ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಈ ಬಾದಾಮಿ ಇನ್ನೊಂದು ಮುಖ್ಯವಾದಂಥ ಕೆಲಸ ಮಾಡುತ್ತೆ, ನಮ್ಮ ಸ್ಕಿನ್ ಯಾವಾಗಲೂ ಮಾಯ್ಶ್ಚರ್ ಆಗಿರುವ ಹಾಗೆ ಮಾಡುತ್ತೆ. ಇವಾಗ ನಾವು ಬಾದಾಮಿನ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀವಲ್ವ, ನೆಕ್ಸ್ಟ್ ನಾವು ಅಕ್ಕಿಯ ನೀರನ್ನು ತೆಗೆಯೋಣ. ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ, ನೀರು ತೆಗಿಬೇಕು. ನೆಕ್ಸ್ಟ್ ನಾವು ಅದನ್ನು ಚಿಕ್ಕ ಮಿಕ್ಸಿ ಬೌಲಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಈ ಬಾದಾಮಿನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ತಯಾರಿ ಮಾಡ್ಕೊಳ್ಳೋಣ. ನಾವು ಇದನ್ನು ನೀರನ್ನು ಹಾಕದೆ ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ನೋಡ್ತಿದ್ದೀರಲ್ಲ, ಸ್ವಲ್ಪ ತರಿಯಾಗಿದೆ. ನೀರು ಹಾಕಿದರೆ ಇನ್ನೂ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಆದರೆ ಇದಕ್ಕೆ ನೀರು ಮಿಕ್ಸ್ ಮಾಡೋದು ಬೇಡ. ಇದಕ್ಕೆ ಒಂದು ಸೂಪರ್ ಆದಂಥ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡೋಣ. ನೋಡಿ, ನಾನು ಇದನ್ನು ಬೌಲಿಗೆ ತೆಗಿತಾ ಇದ್ದೀನಿ. ಇವಾಗ ವಿಡಿಯೋ ನೋಡ್ತಾ ಇದ್ದ ಹಾಗೆ ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಬಾದಾಮಿ ಹಾಕ್ಬಿಟ್ಟಿದ್ದಾರೆ, ನಮ್ಮ ಸ್ಕಿನ್ನಿಗೆ ಮುಗೀತು, ಆಯಿಲ್ ಆಗುತ್ತೆ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಹಾಗೆ ಹೇಗೆ ಅಂತೇಳಿ. ಫ್ರೆಂಡ್ಸ್, ನೀವು ಹೆದರೋ ಅವಶ್ಯಕತೆ ಇಲ್ಲ. ಆಯಿಲ್ ಸ್ಕಿನ್ ಅವರಿಗೆ ಬಾದಾಮಿ ಅಥವಾ ಆಲ್ಮಂಡ್ ತುಂಬಾ ಒಳ್ಳೆಯದು. ಈ ವಿಧಾನದಲ್ಲಿ ಬಾದಾಮಿನ ಮುಖಕ್ಕೆ ಅಪ್ಲೈ ಮಾಡಿ ನೋಡಿ, ನಿಮ್ಮ ಆಯಿಲ್ ಸ್ಕಿನ್ ಎಷ್ಟು ಬೇಗ ಸಿಕ್ಕಾಪಟ್ಟೆ ಆಯಿಲ್ ಅನಿಸ್ತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ಒಂದು ಮೆಡಿಸನ್ ಥರ ಇದು ಕೆಲಸ ಮಾಡುತ್ತೆ. ಇವಾಗ ನೋಡಿ, ನಾನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಪ್ರೆಸ್ ಮಾಡೋಣ, ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂಥೇಳಿ. ನೆಕ್ಸ್ಟ್ ಇದಕ್ಕೆ ನಾನು ರಾ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಹಸಿ ಹಾಲು. ಆದಷ್ಟು ನಿಮಗೆ ಫ್ರೆಶ್ ಆದಂಥ ಹಾಲು ಸಿಕ್ಕರೆ, ಆಕಳ ಹಾಲು ಸಿಕ್ಕರೆ ಅದು ತುಂಬಾ ಒಳ್ಳೆಯದು. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಪಾಕೆಟ್ ಹಾಲು ಆಗಿದ್ರೂ ಅದನ್ನು ಕಾಸಬೇಡಿ, ಸ್ವಲ್ಪ ಫ್ರೆಶ್ ಆಗಿರುವ ಹಾಲನ್ನು ಎತ್ತಿಟ್ಕೊಂಡಿರಿ. ನೋಡಿ, ಇದನ್ನು ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಕೂಡ ನಮ್ಮ ಮುಖದಲ್ಲಿರುವಂತಹ ಡಸ್ಟನ್ನು ರಿಮೂವ್ ಮಾಡಲಿಕ್ಕೆ ಮತ್ತು ಡೀಪಾಗಿ ಪೋರ್ಸ್ ಒಳಗೆ ಹೋಗಿರುವಂಥ ಕೊಳೆಯನ್ನು ಎಳೆದು ತೆಗಿಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಮತ್ತು ಲೈಟಾಗಿ ನಮ್ಮ ಫೇಸನ್ನು ಬ್ಲೀಚ್ ಮಾಡುತ್ತೆ ಮತ್ತು ಮಾಯ್ಶ್ಚರ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ವೇಳೆ ಕೆಲವರಿಗೆ ಜೇನುತುಪ್ಪ ಬರೋದಿಲ್ಲ, ಇಲ್ಲ ಪ್ಯೂರ್ ಜೇನುತುಪ್ಪ ಸಿಕ್ಕಿಲ್ಲ ಅಂತ ಅಂದರೆ ಇದಕ್ಕೆ ಸಕ್ಕರೆ ನೀವು ಸೇರಿಸ್ಕೊಳ್ಬೋದು. ಸಿಕ್ಕಿಲ್ಲ ಅಂದರೆ ಒಂದು ಒಳ್ಳೆ ಪ್ಯೂರ್ ಆದಂಥ ಜೇನುತುಪ್ಪ ಸಿಕ್ಕರೆ ನೀವು ಜೇನುತುಪ್ಪವನ್ನೇ ಸೇರಿಸ್ಕೊಳ್ಳಿ. ಜೇನುತುಪ್ಪ ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ, ಸ್ಕಿನ್ನಿಗೆ ಒಂದು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಸ್ಕಿನ್ನಿಗೆ ಒಂದು ಹೊಳಪು ಕೊಡಲಿಕ್ಕೆ ಕೂಡ ಜೇನುತುಪ್ಪ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಮುಖದಲ್ಲಿ ಡೀಪಾಗಿ ಸೇರಿಕೊಂಡಂಥ ಕೊಳೆಯನ್ನು, ತುಂಬಾ ಡೆಡ್ ಸ್ಕಿನ್ ಆಗಿರುತ್ತಲ್ವ ನಮ್ಮ ಮುಖದಲ್ಲಿ, ಅದೆಲ್ಲ ರಿಮೂವ್ ಮಾಡುತ್ತೆ. ರಿಂಕಲ್ಸ್ ಕಡಿಮೆ ಆಗಲಿಕ್ಕೆ, ಮುಖದಲ್ಲಿ ಕಪ್ಪು ಕಲೆಗಳು, ಚುಕ್ಕಿಯೆಲ್ಲ ರಿಮೂವ್ ಮಾಡಲಿಕ್ಕೆ ಈ ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ನೋಡಿ,
ಫೇಸ್ ಪ್ಯಾಕ್ ಕಮ್ ಸ್ಕ್ರಬ್ಬರ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಫಸ್ಟು ನಿಮ್ಮ ಮುಖವನ್ನು ತಣ್ಣೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಬನ್ನಿ. ನೆಕ್ಸ್ಟು ಇಡೀ ಫೇಸಿಗೂ ನೀಟಾಗಿ ಇದನ್ನು ಅಪ್ಲೈ ಮಾಡಿಕೊಡಿ. ಅಪ್ಲೈ ಮಾಡಾದಮೇಲೆ ಲೈಟಾಗಿ ನಿಮ್ಮ ಕೈ ಬೆರಳಿನಿಂದ ಮಸಾಜ್ ಮಾಡಬೇಕು. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದನ್ನು ನೀವು ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ಫಸ್ಟ್ ರಿಮೂವ್ ಆಗುತ್ತೆ. ಆ ಡೆಡ್ ಸೆಲ್ಸ್ ಯಾವಾಗ ರಿಮೂವ್ ಆಗುತ್ತೋ ನೆಕ್ಸ್ಟು ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಫೇಸಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆವಾಗ ಡೀಪ್ ಆಗಿರುವಂತಹ ಯಾವುದೇ ಕೊಳೆ ನಮ್ಮ ಪೋರ್ಸ್ ಒಳಗೆ ಸೇರಿಕೊಂಡಿದ್ರು ಕೂಡ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ನೋಡಿ, ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿ ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಡಿಫ್ರೆನ್ಸ್ ಆಗಿದೆ ನನ್ನ ಫೇಸಲ್ಲಿ ಅಂಥೇಳಿ. ನೀವು ಇದು ಫೇಸಿಗೆ ಒಂದೇ ಇಲ್ಲ, ನಿಮ್ಮ ಹ್ಯಾಂಡಿಗೂ ನೀವು ಇದನ್ನು ಕೈಗಳಿಗೆ ಇದನ್ನು ಅಪ್ಲೈ ಮಾಡ್ಬೋದು, ನೆಕ್ಕಿಗೆ ಅಪ್ಲೈ ಮಾಡ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಮ್ಮ ಮುಖಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ನಮ್ಮ ಕೈಗಳಿಗೂ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ನೋಡ್ತಿದ್ದೀರಲ್ಲ, ನಾವು ಇದನ್ನು ನೀಟಾಗಿ ನಮ್ಮ ಮುಖಕ್ಕಾಗಲಿ ಕೈಗಾಗಲಿ ನೆಕ್ಕಿಗಾಗಲಿ ಅಪ್ಲೈ ಮಾಡಿ ಅದನ್ನು ನೀಟಾಗಿ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಅಥವಾ ಕೈಗಳಲ್ಲಿ ರಿಂಕಲ್ಸ್ ಆಗಿರುತ್ತಲ್ಲ, ಆ ರಿಂಕಲ್ಸ್ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ತರಿ ಬೇರೆ ಇದೆಯಲ್ಲ, ಇದರಿಂದ ಏನಾಗುತ್ತೆ, ಒಂದು ಸ್ಕ್ರಬ್ಬರ್ ಥರ ಇದು ಕೆಲಸ ಮಾಡುತ್ತೆ. ಇದನ್ನು ನೀವು ಅಪ್ಲೈ ಮಾಡ್ತಾ ಇದ್ದ ಹಾಗೆ ನಿಮ್ಮ ಮುಖದಲ್ಲಿರುವಂಥ ಫಸ್ಟ್ ಕೆಲಸ ಏನು ಮಾಡುತ್ತೆ ಅಂದರೆ, ಮುಖದಲ್ಲಿರುವ ಧೂಳನ್ನೆಲ್ಲ ಕಡಿಮೆ ಮಾಡುತ್ತೆ, ಡಸ್ಟ್ ಇದ್ದರೂ ಕಡಿಮೆ ಮಾಡುತ್ತೆ, ಸಿಕ್ಕಾಪಟ್ಟೆ ಆಯಿಲ್ ಇದ್ದರೂ ರಿಮೂವ್ ಆಗುತ್ತೆ. ಹಾಗಂತ ಡ್ರೈ ಸ್ಕಿನ್ ಇರೋರಿಗೂ ಇದು ತುಂಬಾ ಒಳ್ಳೆಯದು. ಮುಖದಲ್ಲಿ ತುಂಬಾ ಡ್ರೈ ಅನಿಸ್ತಿರುತ್ತಲ್ಲ, ಅದನ್ನು ಇದು ಕಡಿಮೆ ಮಾಡುತ್ತೆ. ಮುಖಕ್ಕೆ ಒಂದು ಒಳ್ಳೆ ಮಾಯ್ಶ್ಚರ್ ಆಗಿ ಇದು ಕೆಲಸ ಮಾಡುತ್ತೆ. ಈ ಆಯಿಲಿ ಸ್ಕಿನ್ ಇರೋರಿಗೆ ಮುಖದಲ್ಲಿ ಎಕ್ಸೆಸ್ ಆಯಿಲ್ ಇದ್ದರೆ ಆ ಆಯಿಲನ್ನು ನಮಗೆ ಮುಖದಲ್ಲಿ ಎಷ್ಟು ಬೇಕೋ ಅಷ್ಟು ಆಯಿಲ್ ಕಂಟೆಂಟ್ ಮಾತ್ರ ಉಳಿಯೋ ಹಾಗೆ ಮಾಡುತ್ತೆ. ಎಕ್ಸೆಸ್ ಆಯಿಲನ್ನು ರಿಮೂವ್ ಮಾಡುತ್ತೆ. ಅದಲ್ಲದೆ ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ದರೆ, ಮುಖ ತುಂಬಾ ಬಿಸಿಲಿನಿಂದ ಕಪ್ಪಾಗಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಅದರಲ್ಲೂ ಪಿಗ್ಮೆಂಟೇಷನಿಗಂತೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಅಕ್ಕಿ ಇದೆಯಲ್ಲ, ಅಕ್ಕಿ ಮತ್ತು ಹಾಲನ್ನು ಯೂಸ್ ಮಾಡಿದ್ದೀವಿ. ಅದು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಬ್ಲೀಚ್ ಮಾಡುತ್ತೆ. ಯಾವುದೇ ಕಪ್ಪು ಕಲೆಗಳಿದ್ದರೂ ಅದೆಲ್ಲ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ನನ್ನ ಹ್ಯಾಂಡ್ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತೇಳಿ. ಫಸ್ಟ್ ಎಷ್ಟು ರಫ್ ಆಗಿತ್ತು, ಒಂಥರ ಡಲ್ ಆಗಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಮಕ್ಕಳಿಗೆ ಕೂಡ ಅಪ್ಲೈ ಮಾಡ್ಬೋದು. ಮಕ್ಕಳು ಕೂಡ ಬಿಸಿಲಲ್ಲಿ ಆಟಾಡಿರ್ತಾರೆ, ಅವ್ರ ಮುಖ ಎಲ್ಲ ಡಲ್ ಆಗಿರುತ್ತೆ. ನೀವು ಇದನ್ನು ಅಪ್ಲೈ ಮಾಡಿ ನೋಡಿ, ಮಕ್ಕಳ ಮುಖ ಕೂಡ ಬೆಳ್ಳಗಾಗತ್ತೆ. ಅಷ್ಟು ಚೆನ್ನಾಗಿದ್ದು ಕೆಲಸ. ಅದರಲ್ಲೂ ಮಹಿಳೆಯರಿಗೆ ಸ್ವಲ್ಪ ಏಜ್ ಆಗ್ತಾ ಬಂದ ಹಾಗೆ, ಅಂದರೆ 30 ವರ್ಷ ಆದಮೇಲೆ ಸ್ಕಿನ್ ಸ್ಯಾಗಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಟಾಗಿ ಮುಖದಲ್ಲಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಇಂತಹ ಎಲ್ಲ ಸಮಸ್ಯೆ ಇರೋರು ನೀವು ಇದನ್ನು ಅಪ್ಲೈ ಮಾಡಿ ನೋಡಿ. ಇದು ನಮ್ಮ ಸ್ಕಿನ್ನನ್ನು ಸ್ಟಿಫ್ ಆಗಿರುವ ಹಾಗೆ ಮಾಡುತ್ತೆ, ಟೈಟ್ ಮಾಡುತ್ತೆ. ಹಾಗಾಗಿ ನಮ್ಮ ಸ್ಕಿನ್ ಯಾವಾಗ ಟೈಟ್ ಆಗುತ್ತೋ ನಮ್ಮ ಮುಖಕ್ಕೆ ಒಂದು ಹೊಳಪು ಬರುತ್ತೆ, ಮತ್ತು ಗ್ಲೋಯಿಂಗ್ ನಿಮ್ಮ ಫೇಸಲ್ಲಿ ಬರುತ್ತೆ. ನೀವು ಸ್ವಲ್ಪ ಟೈಮ್ ತೊಗೊಂಡು ಈ ಫೇಸ್ ಪ್ಯಾಕ್ ಕಮ್ ಸ್ಕ್ರಬ್ಬನ್ನು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. 100% ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂಥೇಳಿ. ಬರೀ 2 ಪದಾರ್ಥ ಸಾಕು ನೋಡಿ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಇದನ್ನು ವಾರಕ್ಕೆ 2 ಸಲ ಅಪ್ಲೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ. ನೀವು ಆಮೇಲೆ ನನಗೆ ಕಮೆಂಟ್ಸ್ ಹಾಕ್ತೀರಾ ಹೌದು ಅಂಥೇಳಿ. ಇದನ್ನು ಪುರುಷರು ಕೂಡ ಅಪ್ಲೈ ಮಾಡ್ಬೋದು. ಅವರಲ್ಲೂ ಹಲವಾರು ರೀತಿ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಅದರಲ್ಲೂ 50 ವರ್ಷ ಮೇಲ್ಪಟ್ಟ ಮಹಿಳೆಯರು, ಪುರುಷರು ಆರಾಮಾಗಿ ಇದನ್ನು ಯೂಸ್ ಮಾಡಿ. ನಿಮಗೆ ವೃದ್ಧಾಪ್ಯದಿಂದ ಬರುವಂಥ ಹಲವಾರು ಮುಖದಲ್ಲಿ ಲಕ್ಷಣಗಳು ಕಾಣಿಸುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.